ಸೌದಿ ಭಾರತ ಸಂಬಂಧ ಇನ್ಮುಂದೆ ಉಲ್ಟಾ ಪಲ್ಟಾ. ಜಗತ್ತಿನ ಇಂಧನ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆ. ಸೌದಿಗೆ ಇಂಧನ ಮಾರಲು ಭಾರತ ಸಿದ್ಧ. ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ದಕ್ಷಿಣ ಏಷ್ಯಾದ ಅತಿದೊಡ್ಡ ದೇಶ ಭಾರತ ಮತ್ತು ಮಧ್ಯಪ್ರಾಚ್ಯದ ಮಿಡಲ್ ಈಸ್ಟ್ನ ಅತಿದೊಡ್ಡ ದೇಶ ಸೌದಿ ಅರೇಬಿಯಾ ನಡುವಿನ ಸಂಬಂಧದಲ್ಲಿ ದೊಡ್ಡ ಬದಲಾವಣೆಗೆ ಅಡಿಪಾಯ ತಯಾರಾಗಿದೆ. ಇಲ್ಲಿ ತನಕದ ಭಾರತ ಸೌದಿ ಅರೇಬಿಯಾ ನಡುವಿನ ಸಾಂಪ್ರದಾಯಿಕ ಸಂಬಂಧವೇ ಉಲ್ಟಾ ಪಲ್ಟಾ ಆಗೋ ಲಕ್ಷಣ ಕಾಣಿಸ್ತಾ ಇದೆ. ಇದಕ್ಕಾಗಿ ಭಾರತದಿಂದ ದೂರದ ಸೌದಿ ಅರೇಬಿಯಾ ತನಕ ಪಾತಾಳ ಮಾರ್ಗ ನಿರ್ಮಿಸೋ ಯೋಜನೆಗೆ ಭಾರತ ಮತ್ತು ಸೌದಿ ಅರೇಬಿಯಾ ಸೈನ್ ಹಾಕಿವೆ. ಸೈನ್ ಹಾಕಿವೆ. ಭಾರತ ಮತ್ತು ಸೌದಿ ಅರೇಬಿಯಾದ ಪವರ್ ಗ್ರಿಡ್ಗಳನ್ನು ಜೋಡಿಸೋಕೆ ಸಮುದ್ರದಲ್ಲಿ ಜಗತ್ತಿನ ಅತಿ ಉದ್ದದ ಕೇಬಲ್ ಹಾಕುವ ಯೋಜನೆಗೆ ಅಂಕಿತ ಬಿದ್ದಿದೆ. ಈ ಯೋಜನೆ ಜಗತ್ತಿನ ಇಂಧನ ವ್ಯವಸ್ಥೆಯನ್ನ ಚೇಂಜ್ ಮಾಡೋ ಅಡಿಪಾಯ. ಇದು ಎನರ್ಜಿ ಟ್ರಾನ್ಸಿಷನ್ ಅಂದ್ರೆ ಇಂಧನ ಪರಿವರ್ತನೆಗೆ ಮಹತ್ವದ ಕೊಡುಗೆ ಕೊಡುವ ಯೋಜನೆ ಅಂತೆಲ್ಲ ಬಣ್ಣಿಸಲಾಗ್ತಾ ಇದೆ. ಹಾಗಿದ್ರೆ ಏನಿದು ಯೋಜನೆ? ಇದರಿಂದ ಭಾರತ ಮತ್ತು ಸೌದಿ ಅರೇಬಿಯಾ ನಡುವಿನ ಸಂಬಂಧ ಹೇಗೆ ಬದಲಾಗುತ್ತೆ? ಈ ಯೋಜನೆಯ ಮೂಲಕ ಭಾರತ ಮುರಿಯೋಕೆ ಹೊರಟಿರೋ ಆ ಸಂಪ್ರದಾಯ ಯಾವುದು? ಇದರಿಂದ ಭಾರತಕ್ಕೆ ಏನು ಲಾಭ, ಸೌದಿ ಅರೇಬಿಯಾಗೆ ಏನು ಲಾಭ? ಬನ್ನಿ, ಭಾರತದಿಂದ ಸೌದಿ ಅರೇಬಿಯಾಗೆ ಪಾತಾಳ ಮಾರ್ಗ ಸೃಷ್ಟಿಸೋ ಈ ಯೋಜನೆಯ ರೋಚಕ ಸಂಗತಿಯನ್ನ ನೋಡ್ತಾ ಹೋಗೋಣ. ಸೌದಿ ಅರೇಬಿಯಾಗೆ ಇಂಧನ ಮಾರೋಕೆ ಸಜ್ಜಾಯಿತು ಭಾರತ. ಸ್ನೇಹಿತರೆ, ಸೌದಿ ಅರೇಬಿಯಾ ಜಗತ್ತಲ್ಲೇ ಅತಿ ಹೆಚ್ಚು ಕ್ರೂಡ್ ಆಯಿಲ್ ಅಂದರೆ ಕಚ್ಚಾ ತೈಲವನ್ನು ಉತ್ಪಾದಿಸೋ ಮೂರನೇ ದೊಡ್ಡ ದೇಶ. ಅಮೆರಿಕ ಮತ್ತು ರಷ್ಯಾ ಬಳಿಕ ಸೌದಿ ಅರೇಬಿಯಾವೇ ಅತಿ ಹೆಚ್ಚು ಕಚ್ಚಾ ತೈಲವನ್ನು ಉತ್ಪಾದಿಸೋ ರಾಷ್ಟ್ರ. ಜಗತ್ತಲ್ಲಿ ಉತ್ಪಾದನೆಯಾಗೋ ಒಟ್ಟು ಕಚ್ಚಾ ತೈಲದ ಪೈಕಿ 12% ಸೌದಿ ಅರೇಬಿಯಾದಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಭಾರತಕ್ಕೆ ಕಚ್ಚಾ ತೈಲ ರಫ್ತು ಮಾಡುವ ಮೂರನೇ ಅತಿ ದೊಡ್ಡ ದೇಶ ಕೂಡ ಸೌದಿ ಅರೇಬಿಯಾ. ಈ ಸ್ಥಾನ ಕೆಲವೊಮ್ಮೆ ಆ ಕಡೆ ಈ ಕಡೆ ಆಗ್ಬೋದು. ಈಗ ಸೌದಿ 3ನೇ ಸ್ಥಾನದಲ್ಲಿದೆ. ಭಾರತಕ್ಕೆ ಅತಿ ಹೆಚ್ಚು ನ್ಯಾಚುರಲ್ ಗ್ಯಾಸ್ ಅಂದರೆ ನೈಸರ್ಗಿಕ ಅನಿಲ ಅಥವಾ LPG ರಫ್ತು ಮಾಡೋ ದೇಶ ಕೂಡ ಇದೆ ಸೌದಿ ಅರೇಬಿಯಾ. ಭಾರತ ಖರೀದಿ ಮಾಡೋ ಒಟ್ಟು ನೈಸರ್ಗಿಕ ಅನಿಲದಲ್ಲಿ ದೊಡ್ಡ ಪಾಲು ಸೌದಿಯಿಂದಲೇ ಬರುತ್ತೆ. 2023ರಲ್ಲಿ ಭಾರತ ಭರ್ತಿ $230 ಬಿಲಿಯನ್ ಮೌಲ್ಯದ ಇಂಧನವನ್ನು ಆಮದು ಮಾಡಿಕೊಳ್ತಾ ಇದೆ. ಅಂದರೆ ಪೆಟ್ರೋಲ್, ಡೀಸೆಲ್ ಮತ್ತು ನೈಸರ್ಗಿಕ ಅನಿಲವನ್ನು ಆಮದು ಮಾಡಿಕೊಳ್ಳೋಕೆ ಭಾರತ ಈ ವರ್ಷ ಭರ್ತಿ 21 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ. ಈ 21 ಲಕ್ಷ ಕೋಟಿ ರೂಪಾಯಿಯಲ್ಲಿ ದೊಡ್ಡ ಪಾಲು ಸೌದಿ ಅರೇಬಿಯಾಗೆ ಹೋಗ್ತಾ ಇದೆ. ಯಾಕಂದರೆ ಸೌದಿ ಅರೇಬಿಯಾ ಭಾರತಕ್ಕೆ ಈಗಾಗಲೇ ಹೇಳಿದ ಹಾಗೆ ಕಚ್ಚಾ ತೈಲ, ನೈಸರ್ಗಿಕ ಅನಿಲ ರಫ್ತು ಮಾಡುತ್ತೆ. ಈ ಪೆಟ್ರೋಲಿಯಂ ಉತ್ಪನ್ನಗಳ ಜೊತೆಗೆ ರಸಗೊಬ್ಬರ, ರಾಸಾಯನಿಕ ಮತ್ತು ಪ್ಲಾಸ್ಟಿಕ್ನಂತಹ ವಸ್ತುಗಳನ್ನು ಸೌದಿ ಅರೇಬಿಯಾ ಭಾರತಕ್ಕೆ ಮಾರುತ್ತೆ. ಹೀಗೆ ಮಾರಾಟ ಮಾಡಿ 2021ರಲ್ಲಿ ಭಾರತದಿಂದ $25.6 ಬಿಲಿಯನ್ ಹಣವನ್ನು ಪಡೆದಿದೆ. ಭಾರತ ಸೌದಿ ಅರೇಬಿಯಾಗೆ ಸಂಸ್ಕರಿಸಿದ ಪೆಟ್ರೋಲಿಯಂ ಉತ್ಪನ್ನ, ಸೈಕ್ಲಿಕ್ ಹೈಡ್ರೋಕಾರ್ಬನ್ಸ್, ಎಂಜಿನಿಯರಿಂಗ್ ಮೆಟೀರಿಯಲ್, ಅಕ್ಕಿ, ಬಟ್ಟೆ, ಸಿರಾಮಿಕ್ ಟೈಲ್ಸ್ನಂತಹ ವಸ್ತುಗಳನ್ನು ಮಾರುತ್ತೆ. 2021ರಲ್ಲಿ ಭಾರತ ಈ ರೀತಿ ಸರಕುಗಳನ್ನು ಮಾರಾಟ ಮಾಡಿ ಸೌದಿ ಅರೇಬಿಯಾದಿಂದ ಕೇವಲ $8.69 ಬಿಲಿಯನ್ ಪಡೆದಿದೆ. ಅಂದರೆ ಸೌದಿ ಅರೇಬಿಯಾ ಭಾರತಕ್ಕೆ ಎಷ್ಟು ಮೌಲ್ಯದ ವಸ್ತುಗಳನ್ನು ಮಾರಾಟ ಮಾಡುತ್ತೋ ಭಾರತ ಅದಕ್ಕಿಂತ 3 ಪಟ್ಟು ಕಡಿಮೆ ಮೌಲ್ಯದ ವಸ್ತುಗಳನ್ನು ಸೌದಿಗೆ ಮಾರಾಟ ಮಾಡುತ್ತೆ. ಅಂದರೆ ಸೌದಿ ಅರೇಬಿಯಾ ಜೊತೆಗೆ ಭಾರತಕ್ಕೆ ಟ್ರೇಡ್ ಡೆಫಿಸಿಟ್ ಇದೆ, ವ್ಯಾಪಾರದ ಕೊರತೆ ಇದೆ, ಟ್ರೇಡ್ ಬ್ಯಾಲೆನ್ಸ್ ಇಲ್ಲ. ನಾವು ಕೆಳಗಿದ್ದೀವಿ, ನಾವು ಕಮ್ಮಿ ಗಳಿಸ್ತಾ ಇದ್ದೀವಿ, ಅವರು ಮೇಲಕ್ಕೆ ಹೋಗ್ಬಿಟ್ಟಿದ್ದಾರೆ, ಜಾಸ್ತಿ ಗಳಿಸ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಸೌದಿ ಅರೇಬಿಯಾ ಭಾರತಕ್ಕೆ ದುಬಾರಿ ಬೆಲೆಯ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಮಾರಾಟ ಮಾಡೋದು. ನಾವು ಸೌದಿ ಅರೇಬಿಯಾದಿಂದ ಪೆಟ್ರೋಲ್, ಡೀಸೆಲ್ ಮತ್ತು LPGಯನ್ನು ಖರೀದಿಸೋ ಸ್ಥಾನದಲ್ಲಿರೋರು. ಇದುವೇ ಭಾರತ ಮತ್ತು ಸೌದಿ ಅರೇಬಿಯಾ ನಡುವಿನ ಸಾಂಪ್ರದಾಯಿಕ ಸಂಬಂಧ. ಸೌದಿ ಮಾರೋ ದೇಶ, ಭಾರತ ಕೊಳ್ಳೋ ದೇಶ. ಆದರೆ ಈ ಸಂಬಂಧವನ್ನೇ ಬದಲಿಸುವಂತಹ ಭಾರತ ಸೌದಿ ಅರೇಬಿಯಾದಿಂದ ಇಂಧನ ಖರೀದಿ ಮಾಡೋದರ ಬದಲು ನಾವೇ ಅವರಿಗೆ ಇಂಧನ ಮಾರಾಟ ಮಾಡುವಂಥ ಅಗ್ರಿಮೆಂಟ್ ಒಂದಕ್ಕೆ ಸೈನ್ ಆಗಿದೆ, ಅಂಕಿತ ಬಿದ್ದಿದೆ.
G20 ಶೃಂಗಸಭೆಗಾಗಿ ಸೌದಿ ಅರೇಬಿಯಾದ ಪಟ್ಟದ ರಾಜಕುಮಾರ ಕ್ರೌನ್ ಪ್ರಿನ್ಸ್ ಮತ್ತು ಸೌದಿ ಅರೇಬಿಯಾದ ಪ್ರಧಾನಮಂತ್ರಿ ಕೂಡ ಆಗಿರುವ ಮೊಹಮ್ಮದ್ ಬಿನ್ ಸಲ್ಮಾನ್ ಅಲ್ ಸೌದ್ ಭಾರತಕ್ಕೆ ಬಂದಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಭಾರತದಲ್ಲಿ G20 ಶೃಂಗಸಭೆ ಮುಗಿದ ಮರುದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಮೊಹಮ್ಮದ್ ಬಿನ್ ಸಲ್ಮಾನ್ ಭಾರತ ಮತ್ತು ಸೌದಿ ಅರೇಬಿಯಾ ನಡುವಿನ ಸಂಬಂಧ ವೃದ್ಧಿಗಾಗಿ ದ್ವಿಪಕ್ಷೀಯ ಮೀಟಿಂಗ್ ಮಾಡಿದ್ರು, ಬೈಲ್ಯಾಟ್ರಲ್ ಮೀಟ್. ಈ ಸಭೆಯ ಪರಿಣಾಮವಾಗಿ ಭಾರತ ಮತ್ತು ಸೌದಿ ಅರೇಬಿಯಾ ತಮ್ಮ ಪವರ್ ಗ್ರಿಡ್ಗಳನ್ನು ಅಂದರೆ ವಿದ್ಯುತ್ ಸಂಪರ್ಕ ಜಾಲವನ್ನು ಲಿಂಕ್ ಮಾಡೋ ಯೋಜನೆಗೆ ಸೈನ್ ಹಾಕಿವೆ. ಕೇಂದ್ರ ಇಂಧನ ಸಚಿವ RK ಸಿಂಗ್ ಮತ್ತು ಸೌದಿ ಅರೇಬಿಯಾದ ಇಂಧನ ಸಚಿವ ಅಬ್ದುಲ್ಅಜೀಜ್ ಬಿನ್ ಸಲ್ಮಾನ್ ಅಲ್ ಸೌದ್ MOU ಅಂದರೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೆ ಸೈನ್ ಹಾಕಿದ್ದಾರೆ. ಈ ಮೂಲಕ ಭಾರತ ಸೌದಿ ಅರೇಬಿಯಾ ಜಂಟಿಯಾಗಿ ಅರಬ್ಬಿ ಸಮುದ್ರದಲ್ಲಿ ದೊಡ್ಡ ಸಾಹಸವೊಂದಕ್ಕೆ ಕೈ ಹಾಕಿವೆ. ಭಾರತದಿಂದ ಸೌದಿ ಅರೇಬಿಯಾಗೆ 1600 ಕಿಲೋಮೀಟರ್ ಅಂಡರ್ ಸಿ ಕೇಬಲ್. ಭಾರತ ಮತ್ತು ಸೌದಿ ಅರೇಬಿಯಾ ಪರಸ್ಪರ ಪವರ್ ಗ್ರಿಡ್ಗಳನ್ನು ಲಿಂಕ್ ಮಾಡೋಕೆ ಮುಂದಾಗಿವೆ. ವಿದ್ಯುತ್ ಉತ್ಪಾದನೆಯಾಗೋ ಸ್ಥಳದಿಂದ ಅದು ಬಳಕೆಯಾಗೋ ಸ್ಥಳದ ತನಕ ವಿದ್ಯುತ್ ಪೂರೈಸುವ ಒಂದು ನೆಟ್ವರ್ಕ್ ಇರುತ್ತಲ್ಲ, ಅದಕ್ಕೆ ಇಡಿಯಾಗಿ ಪವರ್ ಗ್ರಿಡ್ ಅಂತ ಕರೆಯೋದು. ಭಾರತ ಮತ್ತು ಸೌದಿಯ ಪವರ್ ಗ್ರಿಡ್ಗಳನ್ನು ಜಾಯಿನ್ ಮಾಡೋಕೆ ಸಮುದ್ರದಲ್ಲಿ ವಿದ್ಯುತ್ ತಂತಿ ಹಾಕೋ ಅಗ್ರಿಮೆಂಟ್ಗೆ ಸೈನ್ ಬಿದ್ದಿದೆ. ಸದ್ಯ ಈ ಯೋಜನೆಯ ಎಲ್ಲ ಮಾಹಿತಿ ಲಭ್ಯ ಇಲ್ಲ. ಲಭ್ಯ ಇರೋ ಮಾಹಿತಿ ಪ್ರಕಾರ ಗುಜರಾತ್ನ ಕಾಂಡ್ಲಾ ಬಂದರಿನಿಂದ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಬಂದರಿನ ತನಕ ಸಮುದ್ರದ ಅಡಿಯಲ್ಲಿ ಕೇಬಲ್ ಹಾಕಲಾಗುತ್ತೆ. ಇದರ ದೂರ ಭರ್ತಿ 1600 ಕಿಲೋಮೀಟರ್ ಆಗುತ್ತೆ. UAEನಿಂದ ಸೌದಿ ಅರೇಬಿಯಾಗೆ ನೆಲದಲ್ಲಿ ಕೇಬಲ್ ಹಾಕಲಾಗುತ್ತೆ. ಹೀಗೆ ಭಾರತದ ಪವರ್ ಗ್ರಿಡ್ ಅನ್ನ ಸೌದಿಯ ಗ್ರಿಡ್ ಜೊತೆಗೆ ಕನೆಕ್ಟ್ ಮಾಡಲಾಗುತ್ತೆ. ಒಂದು ವೇಳೆ UAE ದೇಶದ ಮೂಲಕ ಕೇಬಲ್ ತೆಗೆದುಕೊಂಡು ಹೋಗದೆ ಒಮನ್ ದೇಶದ ಮೂಲಕ ತೆಗೆದುಕೊಂಡು ಹೋದರೆ ಇದರ ದೂರ 1200 ಕಿಲೋಮೀಟರ್ ಆಗತ್ತೆ. ಯಾವ ಮಾರ್ಗದಲ್ಲಿ ಅಂಡರ್ ಸಿ ಕೇಬಲ್ ಹಾಕಿದ್ರೂ ಕೂಡ ಒಟ್ಟು 1000ಕ್ಕೂ ಅಧಿಕ ಕಿಲೋಮೀಟರ್ ಕೇಬಲ್ ಎಳಿಲೇಬೇಕಾಗತ್ತೆ. ಹೀಗಾಗಿ ಇದೊಂದು ದೊಡ್ಡ ಯೋಜನೆ, ಐತಿಹಾಸಿಕ ಯೋಜನೆ. ಇದಕ್ಕೆ ಸಾಕಷ್ಟು ಹಣವೂ ಬೇಕು, ಸಮುದ್ರದಲ್ಲಿ ವಿದ್ಯುತ್ ಕೇಬಲ್ ಹಾಕೋಕೆ ಟೆಕ್ನಾಲಜಿಯೂ ಬೇಕು. ಈ ಅಂಡರ್ ಸಿ ಕೇಬಲ್ ಎಳೆಯೋ ಯೋಜನೆ ಪೂರ್ಣಗೊಂಡ್ರೆ ಇದು ಜಗತ್ತಲ್ಲಿರೋ ಅತಿ ಉದ್ದದ ಅಂಡರ್ ಸಿ ಕೇಬಲ್ ಸಂಪರ್ಕ ಆಗತ್ತೆ. ಈಗಾಗಲೇ ಜಗತ್ತಲ್ಲಿ ಸುಮಾರು 485 ಅಂಡರ್ ಸಿ ಕೇಬಲ್ ವಿದ್ಯುತ್ ಸರಬರಾಜು ಮಾಡ್ತಾ ಇವೆ. ಬ್ರಿಟನ್ ಮತ್ತು ಡೆನ್ಮಾರ್ಕ್ ದೇಶದ ನಡುವೆ 764 ಕಿಲೋಮೀಟರ್ ಉದ್ದದ ಅಂಡರ್ ಸಿ ಕೇಬಲ್ ಇದೆ. ಇದನ್ನ ವೈಕಿಂಗ್ ಕೇಬಲ್ ಅಂತಾರೆ. ಸದ್ಯ ಇದುವೇ ಜಗತ್ತಿನ ಅತಿ ಉದ್ದದ ಅಂಡರ್ ಸಿ ಎಲೆಕ್ಟ್ರಿಸಿಟಿ ಟ್ರಾನ್ಸ್ಮಿಟಿಂಗ್ ಕೇಬಲ್. ಆ ದಾಖಲೆಯನ್ನು ಹೊಂದಿದೆ. ಭಾರತ ಸೌದಿ ಅರೇಬಿಯಾವನ್ನು ಕನೆಕ್ಟ್ ಮಾಡೋ ಕೇಬಲ್ ಈ ವೈಕಿಂಗ್ ಕೇಬಲ್ಗಿಂತ 2 ಪಟ್ಟು ಉದ್ದವನ್ನು ಹೊಂದಿರುತ್ತೆ. ಹಾಗಾದರೆ ಭಾರತ ಮತ್ತು ಸೌದಿ ಅರೇಬಿಯಾ ನಡುವೆ ಇಷ್ಟೊಂದು ಉದ್ದದ ಕೇಬಲ್ ಹಾಕಿ ಏನು ಮಾಡ್ತಾರೆ ಅಂದರೆ, ನಾವು ಮೊದಲೇ ಹೇಳಿದ ಹಾಗೆ 2 ದೇಶಗಳ ಪವರ್ ಗ್ರಿಡ್ಡನ್ನು ಕನೆಕ್ಟ್ ಮಾಡ್ತಾರೆ. ಈ ಕೇಬಲ್ ಮೂಲಕ ಭಾರತದಿಂದ ಸೌದಿ ಅರೇಬಿಯಾಗೆ ಕರೆಂಟನ್ನು ಕಳಿಸ್ಬೋದು. ಬೇಕಾದರೆ ಸೌದಿ ಅರೇಬಿಯಾದಿಂದಲೂ ಭಾರತಕ್ಕೆ ಕರೆಂಟ್ ತರಿಸ್ಕೋಬೋದು. ಆದರೆ ಇದರ ಮೂಲ ಉದ್ದೇಶ ಇರೋದು ಭಾರತದಿಂದ ಸೌದಿ ಅರೇಬಿಯಾಗೆ ಕರೆಂಟ್ ಕಳಿಸೋದು, ರಫ್ತು ಮಾಡೋದು. ಎಂತಹ ವಿದ್ಯುತ್ ಅಂದರೆ ಹಸಿರು ವಿದ್ಯುತ್. ನವೀಕರಿಸಬಲ್ಲ ಇಂಧನಗಳಿಗೆ ಹಸಿರು ಇಂಧನ ಅಂತಾರೆ. ಅಂದರೆ ಇವು ಪರಿಸರಕ್ಕೆ ಹಾನಿ ಮಾಡದ ಇಂಧನ ಅಂತ ಅರ್ಥ. ಯಾವ ಇಂಧನವನ್ನು ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವಿಕೆ ಇಲ್ಲದೆಯೇ ಉತ್ಪಾದನೆ ಮಾಡಲಾಗುತ್ತೋ ಮತ್ತು ಯಾವ ಇಂಧನದ ಬಳಕೆಯಿಂದ ವಾತಾವರಣಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗೋದಿಲ್ವೋ ಅದನ್ನು ಹಸಿರು ಇಂಧನ ಅಂತಾರೆ. ಭಾರತ ಈ ಅಂಡರ್ ಸಿ ಕೇಬಲ್ ಮೂಲಕ ಸೌದಿ ಅರೇಬಿಯಾಗೆ ಹಸಿರು ವಿದ್ಯುತ್ ರಫ್ತು ಮಾಡೋ ಟಾರ್ಗೆಟ್ ಹೊಂದಿದೆ. ಅಂದರೆ ಸೌರಶಕ್ತಿಯಿಂದ ಉತ್ಪಾದನೆಯಾಗೋ ವಿದ್ಯುತ್ತನ್ನು ಸೌದಿ ಅರೇಬಿಯಾಗೆ ರಫ್ತು ಮಾಡೋದು ಭಾರತದ ಗುರಿ. ಜೊತೆಗೆ ಗ್ರೀನ್ ಹೈಡ್ರೋಜನ್ನಿಂದ ಜನರೇಟ್ ಆಗೋ ಪವರನ್ನು ಕೂಡ ಮುಂದೊಂದು ದಿನ ರಫ್ತು ಮಾಡೋಕ್ಕೆ ಸಾಧ್ಯ ಆಗ್ಬೋದು. ಈ ಗುರಿ ಈಡೇರಿದ್ರೆ ನಿಜಕ್ಕೂ ಭಾರತ ಮತ್ತು ಸೌದಿ ಅರೇಬಿಯಾದ ನಡುವಿನ ಸಾಂಪ್ರದಾಯಿಕ ಸಂಬಂಧ ಚೇಂಜ್ ಆಗುತ್ತೆ. ಭಾರತ ಸೌದಿ ಅರೇಬಿಯಾದಿಂದ ಇಂಧನ ಖರೀದಿಸೋ ಸ್ಥಾನದಿಂದ ಸೌದಿಗೆ ಇಂಧನ ಮಾರಾಟ ಮಾಡುವ ಸ್ಥಾನಕ್ಕೆ ಜಂಪ್ ಆಗುತ್ತೆ. ಇದರ ಜೊತೆಗೆ ಈ ಯೋಜನೆಯಿಂದ 2 ದೇಶಗಳಿಗೆ ಹಲವು ಲಾಭಗಳಿವೆ. ಈ ಯೋಜನೆ ವಿದ್ಯುತ್, ನವೀಕರಿಸಬಲ್ಲ ಇಂಧನ ಮತ್ತು ಹೈಡ್ರೋಜನ್ ಇಂಧನದ ಸಾಗಾಟಕ್ಕೆ ಸಹಾಯಕವಾಗುತ್ತೆ. ಹೈಡ್ರೋಜನ್ ಈಗಾಗಲೇ ಇಂಧನವಾಗಿ ಬಳಕೆಯಾಗ್ತಾ ಇದೆ. ಈ ಅಂಡರ್ ಸಿ ಕೇಬಲ್ ಮೂಲಕ ವಿದ್ಯುತ್ತನ್ನು ದೇಶಗಳ ನಡುವೆ ಹಂಚಿಕೊಳ್ಳೋಕೆ ಸಾಧ್ಯ ಆದರೆ ನವೀಕರಿಸಬಲ್ಲ ಇಂಧನವನ್ನು ಸಂಗ್ರಹಿಸಿ ಇಟ್ಟುಕೊಳ್ಳೋಕೆ ದೊಡ್ಡ ಮತ್ತು ದುಬಾರಿ ಘಟಕಗಳನ್ನು ಸ್ಥಾಪಿಸುವ ಅಗತ್ಯ ಕಮ್ಮಿಯಾಗುತ್ತೆ. ಇದರ ಖರ್ಚು ಕೂಡ ಉಳಿತಾಯ ಆಗುತ್ತೆ. ಭಾರತ ಸೌದಿ ಅರೇಬಿಯಾಗೆ ವಿದ್ಯುತ್ ಮಾರಾಟ ಮಾಡಿದ್ರೆ ಸೌದಿ ಅರೇಬಿಯಾದಲ್ಲೂ ಕೂಡ ಭಾರತದ ರೀತಿ ದೊಡ್ಡ ನವೀಕರಿಸಬಲ್ಲ ಇಂಧನ ಸಂಗ್ರಹ ಘಟಕಗಳ ಅಗತ್ಯ ಬರುವುದಿಲ್ಲ. ಭಾರತದ ಒಂದು ಸೂರ್ಯ, ಒಂದು ಜಗತ್ತು, ಒಂದು ಗ್ರಿಡ್ಗೆ ಬಲ.
ಕೇಂದ್ರ ಸರ್ಕಾರ ಒಂದು ಸೂರ್ಯ ಒಂದು ಜಗತ್ತು ಒಂದು ಗ್ರಿಡ್ ಘೋಷ ವಾಕ್ಯದಡಿ ಧ್ಯೇಯ ಇಟ್ಕೊಂಡಿದೆ. ಒಂದು ಹೊಸ ಅಭಿಯಾನ ಆರಂಭಿಸಿದೆ. ಜಗತ್ತಿನ ಬೇರೆ ಬೇರೆ ದೇಶಗಳನ್ನು ಒಂದೇ ಪವರ್ ಗ್ರಿಡ್ ನಡಿ ಲಿಂಕ್ ಮಾಡಬೇಕು ಅನ್ನೋದು ಈ ಅಭಿಯಾನದ ಗುರಿ. ಈ ಕುರಿತು ಅಧ್ಯಯನ ನಡೆಸೋಕೆ ಕೇಂದ್ರ ಇಂಧನ ಸಚಿವಾಲಯ ಒಂದು ಟಾಸ್ಕ್ ಫೋರ್ಸ್ ಅನ್ನೇ ರಚಿಸಿದೆ. ಈ ಟಾಸ್ಕ್ ಫೋರ್ಸ್ ಈಶಾನ್ಯ ಏಷ್ಯಾ, ದಕ್ಷಿಣ ಏಷ್ಯಾ, ಮಿಡಲ್ ಈಸ್ಟ್, ಆಫ್ರಿಕಾ ಮತ್ತು ಯುರೋಪ್ ಖಂಡದ ದೇಶಗಳ ಮಧ್ಯೆ ನವೀಕರಿಸಬಲ್ಲ ಇಂಧನವನ್ನು ಹಂಚಿಕೊಳ್ಳುವ ಅಥವಾ ಈ ಎಲ್ಲ ದೇಶಗಳಿಗೆ ನವೀಕರಿಸಬಹುದಾದ ಇಂಧನ ಸಾಗಿಸೋಕೆ ಸಹಾಯಕ ಆಗೋ ರೀತಿ ಪವರ್ ಗ್ರಿಡ್ಗಳನ್ನು ಲಿಂಕ್ ಮಾಡೋಕೆ ಸಾಧ್ಯನಾ ಅಂತ ಪರಿಶೀಲನೆ ಮಾಡಲಾಗಿದೆ. ಈ ಯೋಜನೆಗಳು ಕಾರ್ಯಸಾಧುನ ಅಂತಲೂ ಚೆಕ್ ಮಾಡಿವೆ. ಈಗಾಗಲೇ ಭಾರತ ಸೌರಶಕ್ತಿ ಉತ್ಪಾದನೆಗೆ ಭಾರಿ ಮಹತ್ವ ಕೊಡ್ತಾ ಇದೆ. ಮುಂದೊಂದು ದಿನ ಸೌರಶಕ್ತಿಯ ರಫ್ತು ಕೂಡ ಭಾರತದ ದೊಡ್ಡ ಆದಾಯದ ಮೂಲ ಆಗಬಹುದು. ಯುರೋಪಿಯನ್ ರಾಷ್ಟ್ರಗಳಿಗೆ ಭಾರತದಿಂದ ವಿದ್ಯುತ್ ರಫ್ತಾಗೋ ಕಾಲವೂ ಬರಬಹುದು. ಹೀಗಾಗಿ ವಿದ್ಯುತ್ತನ್ನು ರವಾನಿಸೋ ಬೇರೆ ಬೇರೆ ಮಾರ್ಗಗಳನ್ನು ಭಾರತ ಹುಡುಕ್ತಾ ಇದೆ. ಅಸಲಿಗೆ 2008ರಲ್ಲೇ ಭಾರತ ಮನ್ನಾರ್ ಕೊಲ್ಲಿ ಮೂಲಕ ಶ್ರೀಲಂಕಾಗೆ 500 ಮೆಗಾವ್ಯಾಟ್ ವಿದ್ಯುತ್ ಸಾಗಿಸೋ ಸಾಮರ್ಥ್ಯದ ಅಂಡರ್ ಸಿ ಕೇಬಲ್ ಹಾಕೋಕೆ ಮುಂದಾಗಿತ್ತು. ಸುಮಾರು 2292 ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆ 42 ತಿಂಗಳಲ್ಲಿ ಪೂರ್ಣಗೊಳ್ಳೋ ಲೆಕ್ಕಾಚಾರ ಇತ್ತು. ಆದರೆ ಚೀನಾದೊಂದಿಗೆ ಹೆಚ್ಚಿನ ಸಖ್ಯ ಬೆಳೆಸಿದ ಶ್ರೀಲಂಕಾ ಈ ಯೋಜನೆಗೆ ಇಂಪಾರ್ಟೆನ್ಸ್ ಕೊಡಲಿಲ್ಲ. ಶ್ರೀಲಂಕಾ ಓಕೆ ಅಂತ ಹೇಳಿದರೆ ಇಷ್ಟೊತ್ತಿಗೆ ಭಾರತದಿಂದ ಲಂಕಾಗೆ ವಿದ್ಯುತ್ ರಫ್ತಾಗ್ತಾ ಇತ್ತು. ಮೊದಲೇ ಪೆಟ್ರೋಲ್, ಡೀಸೆಲ್, LPG ಖರೀದಿಸೋಕೆ ಹಣ ಇಲ್ಲದೆ ಒದ್ದಾಡ್ತಿರೋ ಲಂಕಾ ಭಾರತದಿಂದ ಸಿಗೋ ವಿದ್ಯುತ್ ಬಳಸ್ಕೊಂಡಾದರೂ ಒಂಚೂರು ಉಸಿರಾಡ್ಬೋದಾಗಿತ್ತು. ಸದ್ಯ ಭಾರತ ಬಾಂಗ್ಲಾದೇಶ ಮತ್ತು ನೇಪಾಳಕ್ಕೆ ವಿದ್ಯುತ್ ರಫ್ತು ಮಾಡುತ್ತೆ. ಮುಂದಿನ ದಿನಗಳಲ್ಲಿ ಈ ವಿದ್ಯುತ್ ಸಂಪರ್ಕ ಜಾಲವನ್ನು ಭಾರತ ಮ್ಯಾನ್ಮಾರ್ ದೇಶ ಮತ್ತು ಅದರ ಆಚೆಗಿನ ರಾಷ್ಟ್ರಗಳಿಗೂ ವಿಸ್ತರಿಸೋ ಟಾರ್ಗೆಟ್ ಹಾಕೊಂಡಿದೆ. ಭಾರತ ನವೀಕರಿಸಬಹುದಾದ ವಿದ್ಯುತ್ ಉತ್ಪಾದನೆಗೆ ಹೆಚ್ಚಿನ ಒತ್ತು ಕೊಡ್ತಾ ಇದೆ. 2030ರ ವೇಳೆಗೆ 5 ಮಿಲಿಯನ್ ಟನ್ ಗ್ರೀನ್ ಹೈಡ್ರೋಜನ್ ಉತ್ಪಾದಿಸೋ ಸಾಮರ್ಥ್ಯ ದಕ್ಕಿಸಿಕೊಳ್ಳೋ ಟಾರ್ಗೆಟ್ ಇಟ್ಕೊಂಡಿದೆ. 2023ರ ವೇಳೆಗೆ 500 ಗಿಗಾವ್ಯಾಟ್ ನವೀಕರಿಸಬಲ್ಲ ಇಂಧನ ಉತ್ಪಾದನಾ ಸಾಮರ್ಥ್ಯ ಹೊಂದೋದು ಕೂಡ ಭಾರತದ ಗುರಿಯಾಗಿದೆ. ಜಗತ್ತು ಈಗ ಎನರ್ಜಿ ಟ್ರಾನ್ಸಿಷನ್ ಬಗ್ಗೆ ಜೋರಾಗಿ ಮಾತಾಡ್ತಿದೆ. ಅಂದರೆ ಈಗ ಬಳಸ್ತಾ ಇರೋ ಕಲ್ಲಿದ್ದಲು, ಪೆಟ್ರೋಲ್, ಡೀಸೆಲ್ ಮತ್ತು ನೈಸರ್ಗಿಕ ಅನಿಲ ಸೇರಿದಂತೆ ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವ ಫಾಸಿಲ್ ಫ್ಯೂಲ್ ಬದಲು ಸೌರಶಕ್ತಿ, ಪವನಶಕ್ತಿ ಮತ್ತು ಜೈವಿಕ ಶಕ್ತಿಯಿಂದ ಬರುವ ಇಂಧನ ಬಳಸಬೇಕು. ಈ ಮೂಲಕ ಜಾಗತಿಕ ತಾಪಮಾನ ಏರಿಕೆಯನ್ನು ತಡಿಬೇಕು ಅಂತ ಜಗತ್ತು ಯೋಚಿಸ್ತಾ ಇದೆ. ಹೀಗಾಗಿ ಭಾರತ ಭವಿಷ್ಯದಲ್ಲಿ ಜಗತ್ತಿಗೆ ಈ ನವೀಕರಿಸಬಲ್ಲ ಇಂಧನವನ್ನು ರಫ್ತು ಮಾಡೋ ಎಕ್ಸ್ಪೋರ್ಟ್ ಹಬ್ ಆಗೋ ಕನಸು ಕಾಣ್ತಾ ಇದೆ. ಈ ಕನಸು ನನಸು ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಸೌದಿ ಅರೇಬಿಯಾಗೆ ಸಮುದ್ರದ ಅಡಿಯಲ್ಲಿ ಕೇಬಲ್ ಎಳೆಯೋ ಒಪ್ಪಂದಕ್ಕೆ ಸೈನ್ ಹಾಕಿದೆ. ಈ ಸಿ ಕೇಬಲ್ನಿಂದ ಸೌದಿ ಅರೇಬಿಯಾಗೆ ಏನ್ ಲಾಭ? ಭಾರತದಿಂದ ಸೌದಿ ಅರೇಬಿಯಾಗೆ ಅಂಡರ್ ಸಿ ಕೇಬಲ್ ಹಾಕೋ ಯೋಜನೆಯಿಂದ ಸೌದಿ ಅರೇಬಿಯಾಗೂ ಲಾಭಗಳಿವೆ. ಈ ಯೋಜನೆಯಡಿ ಭಾರತದಲ್ಲಿ ತುರ್ತು ಅಗತ್ಯಕ್ಕಾಗಿ ತೈಲ ಮತ್ತು ಅನಿಲವನ್ನ ಸಂಗ್ರಹಿಸಿ ಇಡೋ ಘಟಕಗಳ ಸಾಮರ್ಥ್ಯವನ್ನ ವಿಸ್ತರಿಸೋಕೆ ಸೌದಿ ಅರೇಬಿಯಾ ಭಾರತದಲ್ಲಿ ಬಂಡವಾಳ ಹೂಡುತ್ತೆ. ಅಂದರೆ ಈ ಒಪ್ಪಂದ ಸೌದಿ ಅರೇಬಿಯಾಗೆ ಭಾರತದಲ್ಲಿ ಹೊಸ ಬಿಸ್ನೆಸ್ ನೀಡ್ತಾ ಇದೆ. ಭಾರತದ 3 ಕಡೆಗಳಲ್ಲಿ ಸದ್ಯ 50 ಲಕ್ಷ ಟನ್ ತೈಲ ಸಂಗ್ರಹಿಸಿ ಇಡುವ ಸಾಮರ್ಥ್ಯ ಇದೆ. ಆಪತ್ಕಾಲಕ್ಕೆ ಬೇಕಾಗತ್ತೆ ಅಂತೆಲ್ಲ. ಯಾಕಂದರೆ ಯುದ್ಧ ನಡೆದಾಗ ತೈಲ ಬರೋದು ನಿಂತು ಬಿಟ್ರೆ ಎಲ್ಲಿಗೆ ಹೋಗೋದು? ದೇಶ ಬಂದಾಗ್ಬಿಡುತ್ತಲ್ಲ. ಹಾಗಾಗಿ ಆಲ್ರೆಡಿ ನಮ್ಮ ಹತ್ರ 50 ಲಕ್ಷ ಟನ್ ತೈಲವನ್ನು ಸಂಗ್ರಹಿಸಿ ಇಡೋ ಸಾಮರ್ಥ್ಯ ಇದೆ. ಆ ರೀತಿಯ ಸ್ಟೋರೇಜ್ ಹೌಸಸ್ ನಮ್ಮ ಹತ್ರ ಇದೆ. ಇದನ್ನು ಇನ್ನಷ್ಟು ಹೆಚ್ಚಿಸೋಕೆ ಸೌದಿ ಅರೇಬಿಯಾ ಭಾರತದಲ್ಲಿ ಬಂಡವಾಳ ಹೂಡಲಿದೆ. ಇದರ ಜೊತೆಗೆ ಸೌದಿ ಅರೇಬಿಯಾ ತನ್ನ ಆರ್ಥಿಕತೆಯನ್ನು ಡೈವರ್ಸಿಫೈ ಮಾಡೋಕೆ ಪ್ರಯತ್ನ ಪಡ್ತಾ ಇದೆ. ಇಲ್ಲಿ ತನಕ ಸೌದಿ ಅರೇಬಿಯಾದ ಆದಾಯದ ಅತಿದೊಡ್ಡ ಮೂಲವಾಗಿರೋದು ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲದ ಮಾರಾಟ. ಸದ್ಯ ಸೌದಿ ಅರೇಬಿಯಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಂಡವಾಳ ಹೂಡಿಕೆ ಮಾಡ್ತಾ ಇದೆ. ತನ್ನ ದೇಶದಲ್ಲಿ ಪ್ರವಾಸೋದ್ಯಮವನ್ನು ಬೆಳೆಸೋಕ್ಕೂ ಟ್ರೈ ಮಾಡ್ತಾ ಇದೆ. ಬೇರೆ ಬೇರೆ ಆದಾಯದ ಮೂಲಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದೆ. ಹೀಗಾಗಿ ಭಾರತದಂತಹ ದೇಶದಲ್ಲಿ ಬಂಡವಾಳ ಹೂಡಿಕೆಗೆ ಸಿಗುವ ಅವಕಾಶ ಸೌದಿ ಅರೇಬಿಯಾದ ಪಾಲಿಗೆ ಇಂಪಾರ್ಟೆಂಟ್ ಆಗುತ್ತೆ. ಭಾರತದಂತೆ ಸೌದಿ ಅರೇಬಿಯಾ ಕೂಡ ನವೀಕರಿಸಬಲ್ಲ ಇಂಧನದ ಉತ್ಪಾದನೆ ಮತ್ತು ಬಳಕೆಗೆ ಹೆಚ್ಚಿನ ಮಹತ್ವ ಕೊಡ್ತಾ ಇದೆ. ಪೆಟ್ರೋಲ್, ಡೀಸೆಲ್ಗೆ ಭವಿಷ್ಯ ಇಲ್ಲ ಅಂತ ಸೌದಿ ಅರೇಬಿಯಾಗೂ ಅರ್ಥ ಆಗಿದೆ. 2030ರ ವೇಳೆಗೆ ತಾನು ಬಳಸುವ ಒಟ್ಟು ಇಂಧನದಲ್ಲಿ 30% ಇಂಧನವನ್ನು ನವೀಕರಿಸಬಲ್ಲ ಮೂಲಗಳಿಂದ ಪಡೆಯೋದು ಇಡೀ ಜಗತ್ತಿಗೆ ಪೆಟ್ರೋಲ್, ಡೀಸೆಲ್ ಮಾರೋ ಸೌದಿ ಅರೇಬಿಯಾದ ಪ್ಲಾನ್ ಆಗಿದೆ. ಯೋಚನೆ ಮಾಡಿ ಹೆಂಗೆ ಜಗತ್ತು ಚೇಂಜ್ ಆಗ್ತಾ ಇದೆ ಅಂತ. ಈಗ ಜಗತ್ತಲ್ಲಿ ಬಹುತೇಕ ದೇಶಗಳು ರಿನ್ಯೂವಬಲ್ ಎನರ್ಜಿ, ನವೀಕರಿಸಬಹುದಾದ ಇಂಧನ ಉತ್ಪಾದಿಸಿ ಬಳಸೋದನ್ನು ಕರ್ತವ್ಯ ಅಂತ ಭಾವಿಸ್ತಾ ಇವೆ.
ಇದರಿಂದ ಮಾತ್ರ ಭೂಮಿಯನ್ನು ಕಾಪಾಡ್ಬೋದು ಅಂತ ಬಹಳ ರಾಷ್ಟ್ರಗಳಿಗೆ ಅರ್ಥ ಆಗಿದೆ. ಯಾಕಂದರೆ ಭೂಮಿಯ ಸರಾಸರಿ ತಾಪಮಾನ ಏರಿಕೆಯಿಂದ ಜಗತ್ತಲ್ಲಿ ನೈಸರ್ಗಿಕ ವಿಕೋಪಗಳು ಜಾಸ್ತಿ ಆಗ್ತಾ ಇವೆ. ಹೀಗಾಗಿ ಪೆಟ್ರೋಲ್ ಡೀಸೆಲ್ನ ಬಾವಿಯೇ ಆಗಿರೋ ಸೌದಿ ಅರೇಬಿಯಾಗೂ ಫ್ಯೂಚರ್ನಲ್ಲಿ ಸೌರಶಕ್ತಿ, ಹೈಡ್ರೋಜನ್ನಂತಹ ನವೀಕರಿಸಬಲ್ಲ ಇಂಧನಗಳು ಬೇಕೇ ಬೇಕು. ಸೌದಿ ಅರೇಬಿಯಾ ತಾನು ಬೇರೆ ಬೇರೆ ದೇಶಗಳಿಗೆ ಪೆಟ್ರೋಲ್ ಡೀಸೆಲ್ ಮಾರ್ತಾ ಇದೆ ನಿಜ, ಆದರೆ ಈಗ ನೋಡಿ ನಾವು ನವೀಕರಿಸಬಲ್ಲ ಇಂಧನವನ್ನು ಬಳಸ್ತಾ ಇದ್ದೀವಿ ಅಂತ ಜಗತ್ತಿಗೆ ಹೇಳೋಕ್ಕಾದರೂ ಕೂಡ ಅವರಿಗೆ ಬೇಕು, ನವೀಕರಿಸಬಹುದಾದ ಇಂಧನ ಬೇಕು. ಹೀಗಾಗಿ ಸೌದಿ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ 2030 ವೇಳೆಗೆ ಭರ್ತಿ $100 ಬಿಲಿಯನ್ ಬಂಡವಾಳ ಹೂಡೋಕೆ ರೆಡಿಯಾಗಿದೆ. ಒಂದು ವೇಳೆ ತನ್ನ ದೇಶದಲ್ಲಿ ಈ ಹಸಿರು ಇಂಧನದ ಉತ್ಪಾದನೆ ಸಾಧ್ಯವಾಗದೆ ಹೋದರೆ ಭಾರತದಿಂದ ಖರೀದಿಸಿ ಬಳಸೋದು ಸೌದಿ ಅರೇಬಿಯಾದ ಪ್ಲಾನ್. ಹೀಗಾಗಿ ಸೌದಿ ಅರೇಬಿಯಾ ತನ್ನ ಪವರ್ ಗ್ರಿಡ್ ಅನ್ನ ಭಾರತದ ಪವರ್ ಗ್ರಿಡ್ ಜೊತೆಗೆ ಲಿಂಕ್ ಮಾಡೋಕೆ ಅಂಡರ್ ಸಿ ಕೇಬಲ್ ಪ್ರಾಜೆಕ್ಟ್ಗೆ ಸೈನ್ ಹಾಕಿದೆ.